ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಯಾರೆಲ್ಲ BEd ಪದವಿಯನ್ನು ಪೂರ್ಣಗೊಳಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅತಿ ಹೆಚ್ಚು ಹುದ್ದೆಗಳು BEd ಪದವಿಯನ್ನು ಯಾರೆಲ್ಲ ಹೊಂದಿದ್ದೀರಿ ಅವರಿಗೋಸ್ಕರ ಕಾಯ್ತಾ ಇವೆ. ಅವು ಏನು, ಅದ್ರ ಬಗ್ಗೆ ಏನು ವಿವರ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಇದು ಒಂದು ಟ್ವಿಟರ್ ಖಾತೆಯ ಮಾಹಿತಿ ಆಗಿದ್ದು, ಇದು ಅಧಿಕೃತವಾದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ ಒಂದು ವಿವರವನ್ನು ಬಿತ್ತರಿಸಲಾಗಿರುತ್ತೆ. ಅದು ಏನಂತ ಹೇಳಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಕೊನೆ ತನಕ ತಾವು ಮಿಸ್ ಮಾಡದೆ ನೋಡ್ತಾ ಹೋಗಿದ್ರೆ ಖಂಡಿತವಾಗ್ಲೂ ಅಥೆಂಟಿಕ್ ಇನ್ಫಾರ್ಮೇಷನ್ ತಮಗೆಲ್ಲರಿಗೂ ಕೂಡ ಲಭ್ಯವಾಗುತ್ತೆ. ತಾವಿಲ್ಲಿ ನೋಡ್ತಾ ಇದ್ರೆ ಒಂದು ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಂತ ಹೇಳಿ, ನಿಮ್ಮ ಇಲಾಖೆಯ ಅಧೀನದಲ್ಲಿ ಬರುವ ಶಾಲೆಗೆ ಶಿಕ್ಷಕರ ನೇಮಕಾತಿ ಮಾಡುವ ಕುರಿತು ತಿಳಿಸಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಅತಿ ಕಡಿಮೆ ಅವಧಿಯಲ್ಲಿ ಅಂದರೆ ತತ್ಕ್ಷಣವೇ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಟ್ವಿಟರ್ ಹ್ಯಾಂಡಲಿಂದ ಒಂದು ಮಾಹಿತಿಯನ್ನು ಪ್ರಕಟಿಸಿರ್ತಾರೆ. ಅದು ಏನಂತ ಹೇಳಿದ್ರೆ, ಇದು ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳಿ ಟ್ವಿಟರ್ ಹ್ಯಾಂಡಲ್ ಇದೆ. ಇದರಲ್ಲಿ ನಮಸ್ಕಾರ, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಕ್ರೈಸ್ ಅಂದರೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಸೊಸೈಟಿ ಅಂತ ಹೇಳಿ ಇದರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ ಅಂದರೆ SC ST ಅಭ್ಯರ್ಥಿ ಅಂದರೆ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸ್ಥಾಪಿಸಲಾಗಿರತಕ್ಕಂತಹ ಕ್ರೈಸ್ ಅಂದರೆ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿರ್ಬೋದು, ಹಾಗೆಯೇ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಆಗಿರ್ಬೋದು, ಹೀಗೆ ವಿವಿಧ ಒಂದು ನಿಗಮಗಳಿಂದ ಒಂದು ಸ್ಥಾಪಿಸಲ್ಪಟ್ಟಿರತಕ್ಕಂತಹ ಶಾಲೆಗಳಲ್ಲಿ, ಅದರೂ ಕೂಡ ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಒಟ್ಟು 1710 ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದ ಕಡತವನ್ನು ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ರವರಿಗೆ ಸಲ್ಲಿಸಲಾಗಿದ್ದು, ಅತಿ ಶೀಘ್ರದಲ್ಲೇ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗುವುದು ಅಂತಕ್ಕಂತಹ ಒಂದು ಅಧಿಕೃತವಾದ ಒಂದು ಮಾಹಿತಿಯನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಹೊರಡಿಸಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ಒಂದು ಸಹಾಯವಾಣಿ ಸಂಖ್ಯೆ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಆ ಸಹಾಯವಾಣಿ ಸಂಖ್ಯೆಯನ್ನು ಸಹ ತಾವು ಎಲ್ಲರೂ ಕೂಡ ಸಂಪರ್ಕಿಸಬಹುದು ಕ್ಲಾರಿಫಿಕೇಷನ್ಗೆ ಅಂತ ಹೇಳಿ. ಅಂದರೆ ಇದು ಅತಿ ಹೆಚ್ಚು ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ಕ್ರೈಸ್ ವತಿಯಿಂದ ನಡೆಸ್ತಕ್ಕಂತಹ ಈ ವಸತಿ ಶಾಲೆಗಳಲ್ಲಿ ಒಟ್ಟು 1710 ಹುದ್ದೆಗಳು ಖಾಲಿ ಇದ್ದು, ಇನ್ನೇನು ಅಧಿಸೂಚನೆಗೆ ಈಗಾಗಲೇ KEAಗೆ ಸಲ್ಲಿಸಲಾಗಿರುತ್ತೆ ಅಧಿಸೂಚನೆ ಹೊರಡಿಸೋಕ್ಕೆ. ಹಾಗಾಗಿ ಈಗ ಚೆಂಡು ಏನಿದ್ರು KEA ಅಂಗಳದಲ್ಲಿದೆ. ಹಾಗಾಗಿ KEA ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಅದು ವಿತಿನ್ ಪೀರಿಯಡ್ ಒಂದು ಕೊಟ್ಟಿರ್ತಕ್ಕಂತಹ ಟಾಸ್ಕನ್ನು ಮುಗಿಸುವಲ್ಲಿ ಯಶಸ್ವಿಯಾಗಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ KEA ಅವರು. ಹಾಗಾಗಿ ತಾವೆಲ್ಲರೂ ಕೂಡ ಶಿಕ್ಷಕ ಹುದ್ದೆಗಳಿಗೆ ಏನು ಕಾಯ್ತಾ ಇದ್ದೀರಿ, ಆ ಎಲ್ಲ ಒಂದು ಕಾಯುವಿಕೆಯನ್ನು ಈಗಾಗಲೇ ಬಿಟ್ಬಿಡಿ. ಇನ್ನೇನಿದ್ರೂ ಕೂಡ ತಾವು ಶಿಕ್ಷಕರಾಗ್ತಕ್ಕಂತಹ ಒಂದು ಭರವಸೆಯಿಂದ ಸ್ಟಡಿ ಕಡೆ ಗಮನ ಕೊಟ್ಟರೆ ಖಂಡಿತವಾಗ್ಲೂ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾಲಾಗ್ತಕ್ಕಂತಹ ಈ ಒಟ್ಟು 1710 ಹುದ್ದೆಗಳಲ್ಲಿ ಶಿಕ್ಷಕ ಹುದ್ದೆಗಳು ಸಹ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳು ಸಹ ಇದರಲ್ಲಿ ಇನ್ಕ್ಲೂಡ್ ಇದೆ. ಹಾಗಿದ್ರೆ ಆ ಎಲ್ಲ ಹುದ್ದೆಗಳು ಯಾವ್ಯಾವು ಅಂತಕ್ಕಂತಹ ಒಂದು ಸವಿವರವಾದ ಒಂದು ವಿವರವನ್ನು ನಾವು ನೋಡೋದಾದರೆ ಸ್ನೇಹಿತರೆ, ಈಗಾಗಲೇ 2024 ಜೂನ್ನಲ್ಲಿ 29ನೇ ತಾರೀಕಿಗೆ ಒಂದು ಆರ್ಥಿಕ ಇಲಾಖೆಯಿಂದ ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರತಕ್ಕಂಥ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಹಾಗೆಯೇ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಅಟಲ್ ಬಿಹಾರಿ ವಾಜಪೇಯಿ, ಹಾಗೆ ಏಕಲವ್ಯ ಮಾದರಿ ಶಾಲೆಗಳು, ಹಾಗೆಯೇ ಇಂದಿರಾ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂತಹ ವಿವಿಧ ವೃಂದದ ಒಟ್ಟು 875 ಹುದ್ದೆಗಳಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ನೇರ ನೇಮಕಾತಿ ಮೂಲಕ ಅರ್ಜಿಯನ್ನು ಕರೆದು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟಾಗಿರುತ್ತೆ. ಅದರಲ್ಲಿ ಯಾವ್ಯಾವ ಹುದ್ದೆಗಳು ಇದ್ದಾವೆ ಅಂತಕ್ಕಂಥದ್ದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋದಾದರೆ, ಕನ್ನಡ ಟೀಚರ್ 100 ಪೋಸ್ಟ್ ಇದೆ, ಹಾಗೆಯೇ ಇಂಗ್ಲೀಷ್ ಟೀಚರ್ 100 ಪೋಸ್ಟ್, ಹಾಗೆಯೇ ಹಿಂದಿ ಟೀಚರ್ ಕೂಡ 50 ಪೋಸ್ಟ್ ಇದೆ, ಹಾಗೆಯೇ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಬಂದುಬಿಟ್ಟು 100 ಪೋಸ್ಟ್, ಹಾಗೆಯೇ ಸೈನ್ಸ್ ಟೀಚರ್ 100 ಮತ್ತು ಸೋಷಿಯಲ್ ಟೀಚರ್ 150 ಇದೆ, ಹಾಗೆಯೇ ಕಂಪ್ಯೂಟರ್ ಸೈನ್ಸ್ ಟೀಚರ್ 50, ಫಿಸಿಕಲ್ ಎಜುಕೇಷನ್ ಅಂದರೆ P ಟೀಚರ್ 75 ಹುದ್ದೆಗಳು ಇದೆ,
ಹಾಗೆಯೇ FDA ಹುದ್ದೆಗಳು 75 ಇದ್ದರೆ ವಾರ್ಡನ್ ಹುದ್ದೆಗಳು 75. ಇದು 2024ರ ಅಧಿಕೃತವಾದ ಅಂಕಿಅಂಶ ಆಗಿರುತ್ತೆ. ಈಗ ಏನು ಇತ್ತೀಚೆಗಷ್ಟೇ ಪ್ರಕಟ ಆಗಿರತಕ್ಕಂತಹ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತ ಟ್ವಿಟರ್ ಹ್ಯಾಂಡಲಲ್ಲಿ ಇಲ್ಲಿ ಹೇಳಾಗಿರ್ತಕ್ಕಂತಹ ಒಂದು ಅಂಕಿಅಂಶಗಳನ್ನು ನಾವು ಗಮನಿಸೋದಾದರೆ ಒಟ್ಟು 1710 ಅಂದರೆ ಇನ್ಕ್ಲೂಡಿಂಗ್ 875 ಏನಿದಾವೆ ಈಗ ಜಸ್ಟ್ ನಾವು ಡಿಸ್ಪ್ಲೇ ಮಾಡಿದ್ವಲ್ಲ, ಈ 875 ಹುದ್ದೆಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಹಾಗಾಗಿ ಒಟ್ಟು ತಮಗೆ ನೋಟಿಫಿಕೇಶನ್ ಬರ್ತಕ್ಕಂಥದ್ದು 1710 ಹುದ್ದೆಗಳಿಗೆ. ಹಾಗಾಗಿ ಒಂದು ಅಧಿಕೃತವಾದ ಮಾಹಿತಿಯನ್ನು ಇಲ್ಲಿ ಹಂಚಿಕೊಂಡಿರೋ ಮೂಲಕ ಸಮಾಜ ಕಲ್ಯಾಣ ಇಲಾಖೆ ಒಂದು ಕಾರ್ಯದಕ್ಷತೆಯನ್ನು ಮೆರೆದಿರುತ್ತೆ. ಹಾಗಾಗಿ ಇನ್ನೇನಿದ್ರೂ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದ್ದು ಅತಿ ಶೀಘ್ರದಲ್ಲೇ ಅಂತ ಹೇಳಿದ್ರೆ ಮೇ ಬಿ ಪ್ರಾಬಬ್ಲಿ ವಿಥಿನ್ ಮಾರ್ಚಲ್ಲಿ ನಾವು ಈ ಒಂದು ನೋಟಿಫಿಕೇಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಖಂಡಿತವಾಗ್ಲೂ. ಯಾಕಂತ ಹೇಳಿದ್ರೆ KA ಅತಿ ದೀರ್ಘವಾಗಿ ಅತಿ ವೇಗಗತಿಯಲ್ಲಿ ಎಲ್ಲ ನೋಟಿಫಿಕೇಶನ್ ಮಾಡೋದ್ರ ಜೊತೆಗೆ ಹಾಗೆಯೇ ರಿಸಲ್ಟ್ ಕೂಡ ಡಿಕ್ಲೇರ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲೀಸ್ಟ್ ಕೂಡ ಅನೌನ್ಸ್ ಮಾಡ್ತಕ್ಕಂತಹ ತುಂಬ ಪೋಸ್ಟ್ಗಳನ್ನ ಈಗಾಗಲೇ ನೇಮಕಾತಿಯ ಹಂತದವರೆಗೂ ತಂದಿರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕ್ಷಣದವರೆಗೂ ಕಾಯ್ದೇನೆ ಇಂದಿನಿಂದಲೇ ಅಧ್ಯಯನದಲ್ಲಿ ನಿರಂತರವಾಗಿ ತಾವು ಅಧ್ಯಯನವನ್ನು ಮುಂದುವರಿಸಿ ಖಂಡಿತವಾಗ್ಲೂ ತಾವು ಇದರಲ್ಲಿ ಯಶಸ್ವಿಯಾಗಿ ಈ ಸಮಾಜ ಕಲ್ಯಾಣ ಇಲಾಖೆಯ ಕ್ರೈಸ್ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ವಸತಿ ಶಾಲೆಗಳಲ್ಲಿ ನೇಮಕ ಆಗಲಿ ಅಂತಕ್ಕಂತಹ ಒಂದು ಹಾರೈಕೆಯಿಂದ ನಮ್ಮ ಚಾನಲ್ ವತಿಯಿಂದ. ಸ್ನೇಹಿತರೆ, ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ತಮ್ಮ ಎಲ್ಲ ಡೌಟ್ಗಳನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.